ಅದ್ಭುತವಾದ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ ನೋಡಿ. ರಾಗಿ ಮತ್ತು ಹೆಸರು ಕಾಳು ಹಾಕಿ ಮಾಡಿರೋ ಗುಂಡು ಪೊಂಗಲು ರೆಡಿ ಇದೆ. ಯಮ್ಮಿಯಾಗಿ, ಸ್ಪೈಸಿಯಾಗಿ, ಟೇಸ್ಟಿಯಾಗಿ, ಹುಳಿ, ಉಪ್ಪು, ಖಾರ ಎಲ್ಲ ಇದೆ. ನಮ್ಮ ಚಟ್ನಿನೂ ರೆಡಿ ಆಗಿದೆ. ತಿಂದ್ಬಿಟ್ಟು ಯಾವ ರೀತಿ ಇದೆ ಅಂತ ನಾನು ಹೇಳ್ತೀನಿ. ಓಕೆನಾ? ಫಸ್ಟ್ ಒಂದು ಕ್ಲೋಸಪ್ ವ್ಯೂ ನೋಡ್ರಿ ಹೇಗೆ ಬಂದಿದೆ ಅಂತ. ನಮ್ಮ ಚಟ್ನಿ ಜೊತೆ ನೀವು ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ನಿಮ್ಗೆ ಏನನ್ನಿಸ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ. ಸೂಪರ್. ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಲ್ಲ ಇಲ್ಲೇ ಮುಗಿಸ್ತಾ ಇದ್ದೀನಿ. ಹೋಗ್ಬಾರ್ದ, ಇವತ್ತು ಒಂದು ವಿಶೇಷವಾದ ರೆಸಿಪಿ ತೋರಿಸಿದ್ದೀನಿ ಅಂತ ಭಾವಿಸ್ತಾ ಹೋಗ್ಬರ್ತೀನಿ. ನಿಮ್ಮ ಮನೆಯಲ್ಲೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ನಿಮ್ಗೆ ಏನು ಅನಿಸ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ಇವತ್ತು ಒಂದು ಅದ್ಭುತವಾದ ಒಂದು ಡ್ರಿಂಕು, ಅಂದರೆ ಬೇಸಿಗೆಗೆ ಹೇಳಿ ಮಾಡಿಸಿದ ಒಂದು ಪಾನೀಯ ಜೊತೆ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ತಂದಿದ್ದೀನಿ. ಅಂದರೆ ನಾನಿಲ್ಲಿ ಮೊಳಕೆ ಕಟ್ಟಿರೋ ನೋಡಿ ಹೆಸರು ಕಾಳು ಮತ್ತು ರಾಗಿನ. ಸೊ ನಿಮಗೆ ಕ್ಲೋಸಪ್ ವ್ಯೂ ತೋರಿಸ್ತೀನಿ ಬನ್ನಿ. ಇಲ್ಲಿ ಹೆಸರು ಕಾಳು ಮತ್ತು ರಾಗಿ ನೋಡಿ, ರಾಗಿನೂ ಸ್ಪ್ರೌಟೆಡ್ ಆಗಿದೆ, ನಿಮ್ಗೆ ಕಾಣ್ತಿರ್ಬೋದು. ಇದು ಅದ್ಭುತವಾದ ಅಮೃತ ಅಂತಲೇ ಹೇಳ್ತೀನಿ. ಈ ಬೇಸಿಗೆಗೆ ಹೇಳಿ ಮಾಡಿಸಿದ್ದು ನೋಡಿ. ಇದನ್ನು ನೀವು ಒಂದು ವಾರಕ್ಕೆ ಒಂದ್ಸಲ ಈ ಥರ ಒಂದು ಅರ್ಧ kg ಮಾಡಿ ನೀವು ಸ್ಟೋರ್ ಮಾಡ್ಬೋದು ಫ್ರಿಜ್ಜಲ್ಲಿ, ಅಥವಾ ನೀವು ಇದನ್ನು ಡ್ರೈ ಮಾಡಿ ಪೌಡ್ರ್ ಮಾಡಿ ಇಟ್ಕೊಳ್ಳಿ. ನಾನು ಏನು ಅಂತ ಹೇಳ್ತೀನಿ. ನಾನು ಇವಾಗ 2-3 ದಿನಕ್ಕೆ ಒಂದ್ಸಲ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಒಂದಿನ ಅಂದರೆ 12 ಅವರ್ಸ್ ಅಥವಾ 10 ಅವರ್ಸ್, ಮಿನಿಮಮ್ 10 ಅವರ್ಸ್ ನೆನೆ ಹಾಕ್ಕೊಬೇಕು. ನೆನೆ ಹಾಕ್ಬಿಟ್ಟು ಇದನ್ನು ನೋಡಿ ನೀಟಾಗಿ ಒಂದು ಬಟ್ಟೆಯಲ್ಲಿ ಸೋರ್ಲು ಹಾಕ್ಕೊಬೇಕು. ಸೋರ್ಲು ಹಾಕ್ಕೊಂಡ್ರೆ ಸಪ್ರೇಟಾಗಿ ಇವಾಗ 1 ಕಪ್ಪಷ್ಟು ಪ್ರಮಾಣ ಎಷ್ಟು ಅಂತ ಹೇಳ್ತೀನಿ. 1 ಕಪ್ ರಾಗಿಗೆ ಅರ್ಧ ಕಪ್ಪಷ್ಟು ಹೆಸರು ಕಾಳು ಮೊಳಕೆ ಕಟ್ಟಿರಬೇಕು. ಈ ಮಾಮೂಲಿ ರಾಗಿ ಮತ್ತು ಹೆಸರು ಕಾಳನ್ನ ಹಾಗೆ ತಿಂತೀವಿ, ಬಟ್ ಅಮೃತ ಅಂತ ಹೇಳಿದ್ನಲ್ಲ ಇದನ್ನೇ. ಸೊ ಇದು ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದರಲ್ಲಿ 2-3 ಐಟಮ್ ಮಾಡ್ಬೋದು. ಒಂದು ದೋಸೆ ಮಾಡ್ಬೋದು, ಒಂದು ಇಡ್ಲಿ ಮಾಡ್ಬೋದು, ಒಂದು ಪಾನೀಯ ಸಹ ಮಾಡ್ಬೋದು. ಓಕೆನಾ? ಇದರಲ್ಲಿ ನಾನಿವತ್ತು ಪಡ್ಡು ಮಾಡೋದು ತೋರಿಸ್ತಾ ಇದ್ದೀನಿ. ಇದರಲ್ಲಿ ಇಡ್ಲಿ ಸಹ ಮಾಡ್ಬೋದು, ಇದರಲ್ಲಿ ದೋಸೆ ಮಾಡ್ಬೋದು, ಇದರಲ್ಲಿ ಪಾನೀಯ ಸಹ ಮಾಡ್ಕೊಳ್ಬೋದು. ಇದನ್ನು ಪೌಡ್ರ್ ಮಾಡಿ ಒಣಗಿಸಿ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ನಿಮಗೆ ದಿನ ಕಾಫಿ ಟೀ ಕುಡಿಯೋ ಜಾಗದಲ್ಲಿ ಇದನ್ನು ಕುಡಿದ್ರೆ ಬಾಡಿಗೆ ತುಂಬ ತಂಪು, ಹೀಟು ಬೇಗ ತೆಗೆಯುತ್ತೆ. ರಾಗಿಲಿ ಯಥೇಚ್ಛವಾಗಿ ಐರನ್ ಕಂಟೆಂಟ್ಸ್ ಇದೆ, ಅದೇ ಥರ ನಮ್ಮ ಹೆಸರು ಕಾಳಲ್ಲೂ ಐರನ್ ಕಂಟೆಂಟ್ಸ್ ಇದೆ. ಬಾಡಿಗೆ ತಂಪು ಮಾಡೋ ಎಲ್ಲ ಕ್ವಾಲಿಟೀಸು ಇವೆರಡರಲ್ಲಿದೆ. ಅದು ನಾನು ಮೊಳಕೆ ಕಟ್ಟಿರೋದ್ರಿಂದ ಇದು ಯಥೇಚ್ಛವಾದ ಲಾಭ ನಮ್ಮ ಬಾಡಿಗೆ ಸಿಗುತ್ತೆ. ಸೊ ಇದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ಅಡುಗೆ ಮಾಡುವಾಗ. ಬನ್ನಿ ಇದು ಹೇಗೆ ಮಾಡೋದು ಅಂತ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಿದ್ದೀನಿ. ಇದನ್ನು ನಾನು ಸ್ವಲ್ಪ 2 ಭಾಗವಾಗಿ ಮಾಡ್ಕೊಳ್ತೀನಿ. ಪಡ್ಡು ಮಾಡೋಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ನೋಡಿ. ಇದನ್ನು ತೊಗೊಂಡಿದ್ದೀನಿ, ರಾಗಿ ಮತ್ತು ಹೆಸರು ಕಾಳು. ಇದನ್ನು ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ತೀನಿ, ನೀರು ಹಾಕಲ್ಲ, ಹಾಗೆ ಮಿಕ್ಸಿಗೆ ಹಾಕ್ಕೊಡ್ತೀನಿ. ನೋಡಿ ತರಿಯಾಗಿ ಪೇಸ್ಟ್ ಆಗಿದೆ. ಈ ಟೈಮಲ್ಲಿ ನಾನು ಇದಕ್ಕೆ ನೋಡಿ ಸ್ವಲ್ಪ ನೀರು ಹಾಕ್ಕೊಳ್ತೀನಿ, ಜಾಸ್ತಿ ಬೇಡ, ಸ್ವಲ್ಪ. ಕನ್ಸಿಸ್ಟೆನ್ಸಿ ಈ ರೀತಿ ಬರುತ್ತೆ ನಿಮಗೆ. ಇದೊಂದು ಬೌಲ್ಗೆ ಪೋರ್ ಮಾಡ್ಕೊಳ್ತೀನಿ. ಈ ಥರ ಬರುತ್ತೆ ಕನ್ಸಿಸ್ಟೆನ್ಸಿ ನಿಮಗೆ. ನಾನು ಇದಕ್ಕೊಂದು ಅರ್ಧ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಕಮ್ಮಿ ಕ್ವಾಂಟಿಟಿ ಮಾಡ್ತಿದ್ದೀವಲ್ಲ. ಮತ್ತು ಒಂದು ಅರ್ಧ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಹಾಕ್ಕೊಂಡಿದ್ದೀನಿ, ಫೈನ್ಲಿ ಚಾಪ್ಡ್ ಆಗಿರುತ್ತೆ. ನೀವು ಯಾವುದಾದ್ರೂ ಹಾಕ್ಕೊಳ್ಬೋದು. ಸ್ಪ್ರಿಂಗ್ ಆನಿಯನ್ಸ್ ಇದ್ದರೆ ಹಾಕ್ಕೊಳ್ಳಿ, ಮತ್ತು ಕ್ಯಾರೆಟ್ ತುರಿದು ಹಾಕ್ಕೊಳ್ಳಿ, ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ, ಬಟಾಣಿ ಹಾಕ್ಕೊಳ್ಳಿ, ಎಲ್ಲ ನಿಮ್ಮ ಇನ್ನೋವೇಷನ್ಸ್. ನಿಮ್ಗೆ ಏನು ವೆಜ್ಜೀಸ್ ಬೇಕೋ ಹಾಕ್ಕೊಳ್ಬೋದು. ಮತ್ತು ಬೇಬಿ ಕಾರ್ನು ಸಣ್ಣಗೆ ಹೆಚ್ಚಿ ಹಾಕ್ಕೊಳ್ಬೋದು, ಮತ್ತು ಕಾರ್ನ್ ಸಿಗುತ್ತಲ್ಲ ಅದನ್ನು ಸಹ ಹಾಕ್ಕೊಳ್ಬೋದು. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ, ಪ್ಲಸ್ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಬೆರೆಸ್ಕೊಳ್ತಾ ಇದ್ದೀನಿ. ಯೂಶಲಿ ನೀವು ರಾಗಿ ಇದೇ ಥರ ಕೊಟ್ಟರೆ ಮಕ್ಕಳು ಡೆಫಿನೆಟಾಗಿ ತಿನ್ನಲ್ಲ. ಇದಕ್ಕೆ ಇನ್ನೂ ಸ್ಪೈಸಿ ಆಗಿರಲಿ ಅಂತ ನಾನು ಒಂದು ಚಮಚದಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಗರಂ ಮಸಾಲ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಹೋಮ್ ಮೇಡ್ ಗರಂ ಮಸಾಲ.
ತುಂಬ ವಿಶೇಷವಾದ ಟೇಸ್ಟ್ ಕೊಡುತ್ತೆ. ಮತ್ತು ನೀವು ಅಚ್ಕಾರದ ಪುಡಿ ಬೇಕಾದರೂ ಹಾಕ್ಕೊಳ್ಬೋದು, ಚಾಟ್ ಪೌಡ್ರು ಹಾಕ್ಕೊಳ್ಬೋದು. ಈಗ ಒಂದಕ್ಕೊಂದು ಚೆನ್ನಾಗಿ ಬೆರೆಸ್ಕೊಳ್ಳೋಣ. ಇನ್ನೋವೇಷನ್ ನಾವು ಯಾವ ಥರ ಟೇಸ್ಟ್ ಬೇಕಾದರೂ ನಾವು ಮಾಡ್ಕೊಳ್ಳೋದು ನಮ್ಮ ಪರ್ಸ್ನಲ್ ಚಾಯ್ಸ್. ನಾನು ಹೇಳ್ದಂಗೆ ತರಕಾರಿ ಹಾಕ್ಕೊಳ್ಬೋದು, ಮತ್ತು ಪೌಡರ್ಸಲ್ಲಿ ವೇರಿಯೇಷನ್ ಮಾಡ್ಬೋದು. ಚಾಟ್ ಪೌಡ್ರ್ ಇರ್ಬೋದು, ಪಾವ್ ಭಾಜಿ ಮಸಾಲ ಇರ್ಬೋದು, ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ಹಾಕ್ಕೊಳ್ಬೋದು. ನೋಡಿ ಈ ಥರ ಒಂದಕ್ಕೊಂದು ಚೆನ್ನಾಗಿ ಬೆರೆಸ್ಕೊಳ್ತಾ ಇದ್ದೀನಿ. ನಾನು ಎಲ್ಲೂ ಇಲ್ಲಿ ಈನೋ ಆಗಲಿ ಸೋಡಾ ಆಗಲಿ ಬಳಕೆ ಮಾಡಿಲ್ಲ. ನಮ್ಮ ಪಡ್ಡು ಪ್ಯಾನ್ ರೆಡಿ ಇದೆ. ಈ ಪಡ್ಡು ಪ್ಯಾನಲ್ಲಿ 2 ಯೂಸ್ ಮಾಡ್ತೀನಿ ನಾನಿವಾಗ. ಸೊ ಈ ಥರ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ನಿಮಗೆ ಕ್ರಿಸ್ಪಿನೆಸ್ ಬೇಡ, ಸಾಫ್ಟ್ ಆಗಬೇಕು ಅಂದರೆ ಎಣ್ಣೆ ಕಮ್ಮಿ ಹಾಕ್ಕೊಳ್ಳಿ. ನನಗೆ ಸ್ವಲ್ಪ ಕ್ರಿಸ್ಪಿಯಾಗಿರೋದು ಇಷ್ಟ. ಸೊ ನಾನು ಎಣ್ಣೆನ ಒಂದೊಂದು ಕಾಲು ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಟೋಟಲಾಗಿ 1-2 ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ 6 ಪಡ್ಡು ಪ್ಯಾನ್ಗೂ. ಸೊ ಈಗ ಒಂದಕ್ಕೊಂದು ಚೆನ್ನಾಗಿ ಬೆರೆಸ್ಕೊಳ್ಳೋಣ. ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಬೋದು ಇದು ಪಡ್ಡು ಪ್ಯಾನಲ್ಲಿ. ಯೂಶ್ವಲಿ ನೀವು ರಾಗಿ ಕೊಡಿ, ಹೆಸರು ಕಾಳು ಕೊಡಿ, ಮಕ್ಕಳು ಡೆಫಿನೆಟಾಗಿ ಮುಟ್ಟಲ್ಲ. ಅವ್ರಿಗೆ ಬಾಡಿ ತಂಪಾಗೋಕ್ಕೆ ಈ ಬಿಸಿಲಲ್ಲಿ ಎಲ್ಲ ಮನೇಲಿರ್ತಾರೆ ಮಕ್ಕಳು. ವಿಪರೀತ ಸಮ್ಮರ್ ಇದೆ, ವಿಪರೀತ ಸೆಕೆ ಇದೆ, ವಿಪರೀತ ಟೆಂಪ್ರೇಚರ್ ಇದೆ. ಸೊ ತುಂಬ ಬಿಸಿಲಿರೋದ್ರಿಂದ ಬಾಡಿ ಕೂಲ್ ಆಗೋಕ್ಕೆ ನೀವು ಬೆಳಗ್ಗೆನೇ ಇದನ್ನು ಮಾಡಿಕೊಟ್ರೆ, ನಾನು ಪಾನೀಯನ ನೆಕ್ಸ್ಟ್ ವೀಡಿಯೋಲಿ ತೋರಿಸ್ತೀನಿ. ಇದನ್ನು ಮಾಡಿಕೊಟ್ರೆ ಮಕ್ಕಳಿಗೆ ಹೆಂಗೋ ಅವ್ರು ಬಿಸಿಲಲ್ಲಿ ಆಟಾಡೋಕ್ಕೆ ಹೋಗ್ತಾರೆ. ಸೊ ಅವ್ರ ಬಾಡಿ ಕೂಲಾಗಿರುತ್ತೆ, ಹೆಲ್ದಿ ಫುಡ್ ತಿಂದರು ಅಂತಲೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಮಗಿರುತ್ತೆ. ಇದಕ್ಕೆ ಒಂದು ಯಮ್ಮಿಯಾಗಿ ಟೇಸ್ಟಿಯಾಗಿರೋ ಚಟ್ನಿ ಮಾಡೋದು ಈ ಪಡ್ಡು ಪ್ಯಾನಲ್ಲಿ. ಆ ಎಣ್ಣೆ ಏನು ಮಿಕ್ಕಿರುತ್ತೆ ನೋಡಿ, ಯಾವ ಒಂದು ತೊಟ್ಟು ಎಣ್ಣೆನೂ ನಾನು ವೇಸ್ಟ್ ಮಾಡಿಲ್ಲ. ಅದರಲ್ಲೇ ಇವತ್ತು ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಆ ಚಟ್ನಿನ ನೀವು ಅನ್ನಕ್ಕೆ ಬೇಕಾದರೂ ಕಲ್ಸ್ಕೊಂಡು ತಿನ್ಬೋದು. ಆಲ್ ಇನ್ ಒನ್ ಚಟ್ನಿ ಅಂತಲೇ ಹೇಳ್ತೀನಿ. ನೋಡಿ ನಾನಿಲ್ಲಿ ಕ್ರಿಸ್ಪಿಯಾಗಿ ಮಾಡ್ತಾಯಿದ್ದೀನಿ. ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ಗರಿಗರಿಯಾಗಿದೆ ಅಂತ. ತುಂಬ ಚೆನ್ನಾಗಿದೆ, ತುಂಬ ಸಾಫ್ಟಾಗಿದೆ. ರಾಗಿ ಜಾಗದಲ್ಲಿ ನೀವು ಜೋಳ ಸಹ ಹಾಕ್ಕೊಳ್ಬೋದು, ಮತ್ತು ಹೆಸರು ಕಾಳು ಜಾಗದಲ್ಲಿ ಹೆಸರು ಬೇಳೆ ಸಹ ಹಾಕ್ಕೊಂಡು ಮಿಕ್ಸ್ ಮಾಡಿ ಇದೇ ಥರ ಮಾಡ್ಬೋದು. ಅದನ್ನು 2 ಹಿಟ್ ಮಾಡಿ ಇಟ್ಕೊಂಡು ನಾನು ಹೇಳ್ದಂಗೆ 1:1 ಅಂತ ಮೆಜರ್ಮೆಂಟು, ಅಂದರೆ 2 ಕಪ್ಗೆ 1 ಕಪ್ಪು ಅಂತ ಲೆಕ್ಕ. ಅದನ್ನು ಹಾಕ್ಕೊಂಡು ಆವಾಗ ನಾವು ಸ್ವಲ್ಪ ಈನೋ ಅಥವಾ ಸೋಡಾ ಹಾಕಬೇಕಾಗುತ್ತೆ. ಇದಕ್ಕೆ ಯಾವುದು ಈನೋ ಸೋಡಾ ಹಾಕಿಲ್ಲ. ನೋಡಿ ಎಷ್ಟು ಗರಿಗರಿಯಾಗಿ ಬಂದಿದೆ, ಎಷ್ಟು ಟೇಸ್ಟಿಯಾಗಿ ಬಂದಿದೆ ಅಂತ. ಸೊ ಇಲ್ಲೆಲ್ಲ ಸ್ವಲ್ಪ ಎಣ್ಣೆ ಮಿಕ್ಕಿದೆ ಅಲ್ವಾ. ಯೂಶ್ವಲಿ ಪಡ್ಡು ಹಿಟ್ಟು ಖಾಲಿ ಆದರೆ ನಾವೇನು ಮಾಡ್ತೀವಿ, ಎಣ್ಣೆನ ಬಾಕ್ಸ್ಗೆ ಹಾಕಿಡ್ತೀವಿ. ಇದರಲ್ಲಿ ನಾನು ಇವತ್ತು ಚಟ್ನಿ ಮಾಡೋದು ತೋರಿಸ್ತೀನಿ ನಿಮಗೆ. ಯಮ್ಮಿಯಾಗಿರೋ ಚಟ್ನಿ. ಕೇವಲ 2-3 ಪದಾರ್ಥಗಳು ಅಷ್ಟೇ. ಇದಕ್ಕೆ ನಾನು ಒಂದು 2-3 ಟೊಮೆಟೊನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಪ್ರಮಾಣ ಜಾಸ್ತಿ ಇರಲಿ, ಈರುಳ್ಳಿ ಪ್ರಮಾಣ ಕಮ್ಮಿ ಇರಲಿ. ನೋಡಿ ಎಣ್ಣೆ ಎಲ್ಲೂ ವೇಸ್ಟ್ ಆಗಿಲ್ಲ. ಇದೇ ಪಡ್ಡು ಪ್ಯಾನಲ್ಲಿ ನಾವು ಚಟ್ನಿನೂ ಸಹ ರೆಡಿ ಮಾಡ್ಕೊಳ್ಬೋದು. ಇದಕ್ಕೆ ನಾನು ಹಸಿಮೆಣಸಿನ್ಕಾಯಿ ಹಾಕಿಲ್ಲ. ನೀವು ಬೇಕಾದರೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಬೋದು, ಕೆಂಪು ಖಾರದ ಪುಡಿ ಹಾಕ್ಕೊಳ್ಬೋದು, ಅಂದರೆ ರೆಡ್ ಚಿಲ್ಲಿ ಪೌಡ್ರ್. ನಾನಿಲ್ಲಿ ನಮ್ಮ ಮನೇಲಿ ಬಳಸೋ ಸಾಂಬಾರು ಪುಡಿಯಿಂದ ನಾನು ಇವತ್ತು ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ. ಯೂಶ್ವಲಿ ಯಾರೂ ಸಾಂಬಾರು ಪುಡಿ ಹಾಕಿ ಚಟ್ನಿ ಮಾಡಲ್ಲ. ಇದು ವಿಶೇಷವಾದ ಟೇಸ್ಟ್ ಕೊಡೋದು ಈ ಪಡ್ಡುಗೆ ಮಾಡಿಸಿರೋ ಚಟ್ನಿ. ಇದಕ್ಕೆ 2-3 ಎಸಳಷ್ಟು ಬೆಳ್ಳುಳ್ಳಿ. ನೀವು ಬೆಳ್ಳುಳ್ಳಿ ತಿನ್ನಲ್ಲ ಅಂದರೆ ಬೆಳ್ಳುಳ್ಳಿ ಸ್ಕಿಪ್ ಮಾಡ್ಬೋದು. ಸೊ ಸ್ವಲ್ಪ ಒಂದು ಕೈ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಅಷ್ಟೇ. ಜೀರಿಗೆ, ಸಾಸಿವೆ, ಒಗ್ಗರಣೆ. ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಬಾಯಿ ಚಪ್ಪರಿಸ್ಕೊಂಡು ತಿಂತೀರ. ನಿಮಗೆ ಬೇಕಾದರೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಳ್ಬೋದು. ನಾನಿಲ್ಲಿ ನಾಟಿ ಟೊಮೆಟೊ ತೊಗೊಂಡಿರೋದ್ರಿಂದ ಇದೇ ಮಾಮೂಲಿಯಾಗಿ ಹುಳ ಅಂಶ ಇರುತ್ತೆ, ತುಂಬ ಹುಳಿ ಅಂಶ ಇರುತ್ತೆ. ಸೊ ನೀವು ಬೇಕಾದರೆ ಫಾರಮ್ ತೊಗೊಂಡಾಗ ನೀವು ಇದನ್ನು ಹಾಕ್ಕೊಳ್ಬೋದು, ಹುಣಸೆಹಣ್ಣು ಹಾಕ್ಕೊಳ್ಬೋದು. ಇದನ್ನು ಒಂಚೂರು ಹೊಂಬಣ್ಣಕ್ಕೆ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಮ್ಗೆ ಆ ಎಣ್ಣೆನೂ ವೇಸ್ಟ್ ಆಗೋಲ್ಲ ಪಡ್ಡು ಪ್ಯಾನಲ್ಲಿರೋದು. ಆ ಪಡ್ಡು ಪ್ಯಾನಲ್ಲೇ ಒಂದು ಚಟ್ನಿ ಮಾಡ್ದಂಗೆ ಆಯಿತು. ಇದನ್ನು 2-3 ನಿಮಿಷ ಚೆನ್ನಾಗಿ ಅದನ್ನು ರೋಸ್ಟ್ ಮಾಡ್ಕೊಳ್ಳೋಣ. ಈ ಹೊಂಬಣ್ಣಕ್ಕಾಗಿದ ತಕ್ಷಣ ಈರುಳ್ಳಿ, ಟೊಮೆಟೊ ಏನು ಹಾಕಿದ್ದೀವಿ, ಬೆಳ್ಳುಳ್ಳಿ, ಇದನ್ನು ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ದೀನಿ ಮಿಕ್ಸಿ ಜಾರ್ಗೆ. ಇದಕ್ಕೆ ಒಂದು ಕೈ ಹಿಡಿಯಾಗಷ್ಟು ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪು, ಮತ್ತು ನಾನು ಹೇಳ್ದಂಗೆ ನಮ್ಮ ಮನೆಯದು ಸಾಂಬಾರು ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನಿಮ್ಮ ಮನೇಲಿ ಯಾವ ಸಾಂಬಾರು ಪುಡಿ ಬಳಸ್ತೀರೋ ಅದೇ ಸಾಂಬಾರು ಪುಡಿನೂ ನೀವು ಹಾಕ್ಕೊಳ್ಬೋದು. ಇಲ್ಲಿ ನಾನು 1-1.5 ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ. ಸೊ ಬನ್ನಿ ಇದನ್ನು ಮಿಕ್ಸಿ ಮಾಡಿಬಿಟ್ಟು ಇದನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಇದನ್ನೊಂದು ಬೌಲ್ಗೆ ನೀಟಾಗಿ ಟ್ರಾನ್ಸ್ಫರ್ ಮಾಡಿಕೊಂಡು ಇದಕ್ಕೆ ನೀರು ಮಾತ್ರ 1 ತೊಟ್ಟು ನೀರು ಹಾಕ್ಕೊಳ್ಬೇಡಿ. 1 ತಿಂಗಳು ಇಟ್ಟರೂ ಇದು ಒಂಚೂರು ಕೆಡಲ್ಲ. ಫ್ರಿಜ್ಜಲ್ಲಿ ಇಡೋ ಅವಶ್ಯಕತೆಯೂ ಇಲ್ಲ. ಇದನ್ನು ನಾನು ಇವಾಗ ಇದಕ್ಕೊಂದು ಒಗ್ಗರಣೆ ಕೊಡಬೇಕು. ಒಗ್ಗರಣೆ ಕೊಡೋದಲ್ಲದೆ ಈ ನಾವೇನು ಮಾಡ್ಕೊಂಡಿದ್ದೀವಿ ಈ ಚಟ್ನಿನ, ಇದನ್ನು ಒಂಚೂರು ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಬನ್ನಿ ಇದಕ್ಕೊಂದು ಒಗ್ಗರಣೆ ಪ್ಯಾನ್ ಇಟ್ಟು ಒಗ್ಗರಣೆ ಮಾಡ್ಕೊಳ್ಳೋಣ. ಇಲ್ಲಿ ನಾನೊಂದು 2 ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಒಗ್ಗರಣೆ ಕೊಡ್ತಾ ಇದ್ದೀನಿ. ನೀವು ಹಿಂಗೆ ಬೇಕಾದರೂ ಹಾಕ್ಕೊಳ್ಬೋದು, ಕರ್ಬೇವಿನ ಸೊಪ್ಪು ಬೇಕಾದರೂ ಹಾಕ್ಕೊಳ್ಬೋದು. ಇದೊಂಚೂರು ಸಿಡಿಲಿ. ಇದು ಸಿಡಿದ ತಕ್ಷಣ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಾವೇನು ಮಾಡ್ಕೊಂಡಿದ್ವೋ ಇದನ್ನು ಚಟ್ನಿ ಥರ ಅದನ್ನು ಹಾಕ್ಕೊಂಡು ಒಂದು 2 ನಿಮಿಷ ಅದನ್ನು ಫ್ರೈ ಮಾಡೋಣ. ಸುತ್ತ ಎಣ್ಣೆ ಬಿಟ್ಕೊಂಡು ಬರಬೇಕು. ಈಗಾಗಲೇ ಅದನ್ನು ನಾವು ಫ್ರೈ ಮಾಡಿದ್ದೀವಿ. ಸೊ ಜಾಸ್ತಿ ಟೈಮ್ ಬೇಡ, 2-3 ನಿಮಿಷ ಸಾಕು. ಅಬ್ಬಬ್ಬಾ ಅಂದರೆ 4 ನಿಮಿಷ. ಸೊ ಈ ಪಡ್ಡುಗೆ ಮಾಡಿಸಿರೋ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಯೂಶ್ವಲಿ ಕಾಯಿ ತುರಿ ಎಲ್ಲ ಹಾಕ್ತಾರೆ ಚಟ್ನಿ ಅಂದರೆ. ಇದು ಕೇವಲ 2-3 ಸಾಮಗ್ರಿಗಳಲ್ಲಿ ಮನೇಲಿ ಅನ್ನಕ್ಕೂ ಸರಿ, ಮುದ್ದೆಗೂ ಸರಿ, ಚಪಾತಿ, ದೋಸೆ, ಇಡ್ಲಿ, ಪಡ್ಡುಗೆ ಮಾಡಿಸಿ ಪೂರಿಗೆ ಸಹ ತಿನ್ಬೋದು. ಅಷ್ಟು ಟೇಸ್ಟಿಯಾಗಿರುತ್ತೆ.
ಸೊ ನಿಮ್ಮ ಮನೇಲೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ನಿಮ್ಗೆ ಏನು ಅನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಬೆಲ್ ಬಟನ್ ಒತ್ತಿ ಅಂತ. ನಾವಿಲ್ಲೆಲ್ಲೂ ಉಪ್ಪು ಹಾಕಿರಲಿಲ್ಲ, ಓಕೆನಾ. ನೀವು ಬೇಕಾದ್ರೆ ಮಿಕ್ಸಿ ಆಡಿಸ್ಬೇಕಾದ್ರೆ ಉಪ್ಪು ಹಾಕ್ಕೊಳ್ಬೋದು. ನಾನು ಅವಾಗ ಹಾಕಲಿಲ್ಲ, ಸೊ ಈಗ ಹಾಕ್ಬಿಟ್ಟು ಒಂದಕ್ಕೊಂದು ಚೆನ್ನಾಗಿ ಬೆರೆಸ್ತಾ ಇದ್ದೀನಿ. ಸಾಂಬಾರು ಪುಡಿ ಇಷ್ಟ ಇಲ್ಲ ಅಂದರೆ ಅಚ್ಕಾರದ ಪುಡಿ ಹಾಕ್ಕೊಳ್ಬೋದು. ನೀವು ಅಚ್ಕಾರದ ಪುಡಿ ಹಾಕ್ಕೊಂಡ್ರೆ ನಿಮಗೆ ಬೇರೆ ಥರ ಟೇಸ್ಟ್ ಬರುತ್ತೆ, ಓಕೆನಾ. ಸೊ ಇವತ್ತಿನ ರೆಸಿಪಿ ನಿಮಗೆಲ್ಲ ಡಿಫ್ರೆಂಟ್ ಆಗಿತ್ತು, ಇಂಟ್ರೆಸ್ಟಿಂಗ್ ಆಗಿತ್ತು. ಈ ಸಮ್ಮರ್ಗೆ ಹೇಳಿ ಮಾಡಿಸಿದ ತಿಂಡಿ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ನಿಮ್ಮನ್ನ ಡೆಫಿನೆಟಾಗಿ ಮೀಟ್ ಮಾಡ್ತಿದ್ದೀನಿ. ನೋಡಿ, ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಕೈ ಆಡಿದ್ರೆ ಸುತ್ತ ನೀರು ಬಿಟ್ಕೊಂಡು ಬರುತ್ತೆ. ಬನ್ನಿ ಅದು ಕ್ಲೋಸಪ್ ವಿಯಲ್ಲಿ ತೋರಿಸ್ತೀನಿ, ಅದನ್ನು ಪ್ಲೇಟಿಂಗ್ ಮಾಡಿಬಿಟ್ಟು. ನೋಡಿ, ನಮ್ಮ ಪಡ್ಡೂ ರೆಡಿ ಇದೆ. ಸೊ ಯಮ್ಮಿಯಾಗಿದೆ ಪಡ್ಡು, ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೀವು ಹಾಗೆ ರಾಗಿ ಕೊಟ್ಟರೆ ಮಕ್ಕಳು ತಿನ್ನಲ್ಲ, ರಾಗಿ ಮುದ್ದೆ ಏನೂ ತಿನ್ನಲ್ಲ ಅವರು, ರಾಗಿ ಚಿಪ್ಸ್ ಸಹ ತಿನ್ನಲ್ಲ, ಸೊ ರಾಗಿ ಬಿಸ್ಕೆಟು ತಿನ್ನಲ್ಲ. ಆ ನಿಟ್ಟಿನಲ್ಲಿ ನೀವು ಈ ಥರ ಒಂದು ಯಥೇಚ್ಛವಾಗಿ ಒಳ್ಳೆ ಪೌಷ್ಟಿಕಾಂಶ ಇರೋ ತಿಂಡಿ ಮಾಡಿಕೊಟ್ರೆ ಅವ್ರು ನಿಜವಾಗ್ಲೂ ಇಷ್ಟಪಟ್ಟು ತಿಂತಾರೆ. ಮತ್ತೆ ಇನ್ನೊಂದು ಸಲ ಕೇಳ್ತಾರೆ. ಇದು ಈವ್ನಿಂಗ್ ಸ್ನ್ಯಾಕ್ಸ್ ಆಗು ನೀವು ಮಾಡ್ಕೊಡ್ಬೋದು, ಓಕೆನಾ. ನೋಡಿ ಎಷ್ಟು ಸಾಫ್ಟಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.